ಹಲೋ ಸ್ನೇಹಿತರೆ, MD ನವಾಜ್ ಮಾತಾಡ್ತಾ ಇದ್ದೀನಿ. 8.5 ಸೈಜ್ LCD ಟ್ಯಾಬ್ಲೆಟ್. ಮೊದಲು ಸ್ಕೂಲ್ಗೆಲ್ಲ ಹೋಗ್ತಾ ಇರುವಾಗ ಸ್ಲೇಟ್ ಕೊಡ್ತಾ ಇದ್ರು, ಬಲ್ಬ ಕೊಡ್ತಾ ಇದ್ರು, ಮತ್ತೆ ಡಸ್ಟರ್ ಕೊಡ್ತಾ ಇದ್ರು. ಇವಾಗ ಕಾಲೆಲ್ಲ ಚೇಂಜ್ ಆಗಿ ಹೋಗಿದೆ, LCD ಟ್ಯಾಬ್ಲೆಟ್ ಕೊಡ್ತಾರೆ. ಹಂಗಂತ ಇದನ್ನ ಸ್ಕೂಲಿಗೆ ತಗೊಂಡು ಹೋಗೋಕ್ಕಾಗಲ್ಲ. ತಗೊಂಡೋದ್ರೆ ಟೀಚರ್ಸ್ ಕಿತ್ಕೊಂಡು ಆಫೀಸ್ ರೂಮ್ ತಗೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ಮನೇಲಿ ಯೂಸ್ ಮಾಡೋಕೆ ಚೆನ್ನಾಗಿದೆ, ಮಕ್ಳಿಗಾಗಿರಲಿ ಅಥವಾ ನೀವೇ ಏನಾದರೂ ನೋಟ್ ಏನಾದರೂ ಬರ್ಕೊಳ್ಬೇಕಾದ್ರೂ ಚೆನ್ನಾಗಿದೆ, ಮಜವಾಗಿದೆ. ಇದು ಹೇಗಿದೆ ಏನಿದೆ ಅಂತ ನೋಡೋಣ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದರೂ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ ಚಾನಲ್ ಬೆಳೆಯೋದು, ಇಂಥ ವಿಡಿಯೋಸ್ ಹಾಕೋಕ್ಕಾಗೋದು. ಸರಿ, ನೋಡೋಣ ಇದು ಒಳಗಡೆ ಹೇಗಿದೆ ಮತ್ತೆ ಇದು ಹೇಗೆ ಫಂಕ್ಷನ್ ಆಗುತ್ತೆ ಅಂತ. ಇದನ್ನ ಫುಲ್ ಓಪನ್ ಮಾಡಿಬಿಟ್ಟೆ ನೋಡೋಣ. LCD ಟ್ಯಾಬ್ಲೆಟ್ 8.5 LCD ರೈಟಿಂಗ್ ಟ್ಯಾಬ್ಲೆಟ್ ಅಂತ ಕೊಟ್ಟವ್ರೆ. ಅಂದರೆ ಇದು 8.5 ಇಂಚಸ್ ಇದೆ ಅಂತ. ಮತ್ತು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ನೋ ಪೇಪರ್ ನೋ ಚಾಕ್. ಗೊತ್ತಿರೋ ವಿಷಯನೇ, ಪೇಪರು ಬೇಡ ಮತ್ತು ಬಲ್ಪನೂ ಬೇಡ ಅಂತ ಹೇಳ್ತವ್ರೆ. ಈಸಿ ರೈಟಿಂಗ್, 1 ಬಟನ್ ಎರೇಸರ್ ಮತ್ತು 2 ವರ್ಷ ಬ್ಯಾಟ್ರಿ ಬಾಳಿಕೆ ಬರುತ್ತಂತೆ. ಕಣ್ಣಿಗೆ ಯಾವುದೇ ರೀತಿಯ ಎಫೆಕ್ಟ್ ಇಲ್ಲ ಅಂತ ಹೇಳ್ತವ್ರೆ. ಸ್ಕ್ರೀನ್ ಲಾಕ್ ಇದೆ. ಮತ್ತು ಇದು ಇಂಟ್ರೆಸ್ಟಿಂಗ್ ಆಗಿದೆ, ಸೇವ್ 3 ಟ್ರೀಸ್. 3 ಮರ ಸೇವ್ ಮಾಡುತ್ತಂತೆ ಇದು ಯೂಸ್ ಮಾಡೋದ್ರಿಂದ. ಇದೇನಾದರೂ ನಿಜಾನೇ ಆಗಿದ್ರೆ ಇದನ್ನು ಆರಾಮಾಗಿ ತಗೊಬೋದು, 3 ಮರನ ಸೇವ್ ಮಾಡ್ಬೋದು. ಚೆನ್ನಾಗಿದೆ. ಮತ್ತು ಇದರಲ್ಲಿ ಇನ್ನೊಂದು ನನಗೆ ಇಷ್ಟ ಆಗಿದ್ದಂದರೆ ಹ್ಯಾಂಡ್ ರೈಟಿಂಗು. ಎಷ್ಟೇ ಕೆಡ್ದಾಗಿದ್ರು ನಿಮ್ಮ ಹ್ಯಾಂಡ್ ರೈಟಿಂಗು ಇದರಲ್ಲಿ ಬರೆಯುವಾಗ ಒಂಥರ ಮಜವಾಗಿರುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಏನು ಇಷ್ಟೊಂದು ಚೆನ್ನಾಗಿದೆಯಾ ಹ್ಯಾಂಡ್ ರೈಟಿಂಗ್ ಅಂತ. ಆ ರೇಂಜಿಗೆ ಬರುತ್ತೆ ಇದರಲ್ಲಿ. ಮತ್ತು ಹಿಂದೆ ಹೌ ಟು ಯೂಸ್ ಅಂತ ಕೊಟ್ಟವ್ರೆ, ಹೇಗೆ ಯೂಸ್ ಮಾಡಬೇಕು ಮತ್ತು ವಾರ್ನಿಂಗ್ ಕೊಟ್ಟವ್ರೆ, ಏನೇನು ಮಾಡಿದ್ರೆ ಇದು ಕೆಟ್ಟೋಗುತ್ತೆ, ಏನೇನು ಮಾಡಬಾರ್ದು, ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂದರೆ ಅಂತ. ಓಕೆ, ನೋಡೋಣ ಒಳಗಡೆ ಹೇಗಿದೆ ಏನಿದೆ ಅಂತ. ಇನ್ನೊಂದು ಕವರ್ ಕೊಟ್ಟವ್ರೆ. ಪೆನ್ಸಿಲ್ ಕೆಳಗೆ ಬಿದ್ದೋಯ್ತು. ಆಲ್ರೆಡಿ ಪ್ಯಾಕ್ ಆಗಿದ್ದಕ್ಕೆ ಕೆಲವೊಂದು ಮಾರ್ಕ್ಗಳು ಬಿದ್ದಿದೆ ಇಲ್ಲಿ. ಸೊ ಇದರಲ್ಲಿ ಹೇಗೆ ಬೇಕಾದ್ರೆ ಆಗ ಬರಿಬೋದು. ಕಾಣ್ತಾ ಇದೆ ಅನಿಸುತ್ತೆ, ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಇರುತ್ತೆ ನೋಡಿ, ಎರೇಸ್ ಆಗಿಬಿಡ್ತು. ಏನು ಬೇಕಾದರೂ ಬರಿಬೋದು ಇದರಲ್ಲಿ ನೋಡಿ. ಚೆನ್ನಾಗಿದೆ, ಹ್ಯಾಂಡ್ ರೈಟಿಂಗ್ ಒಂಥರ ಚೆನ್ನಾಗಿ ಬರುತ್ತೆ. ಇದರಲ್ಲೇ ಇಷ್ಟೊಂದು ಮಜವಾಗಿದೆ ಹ್ಯಾಂಡ್ ರೈಟಿಂಗು. ನಾನು ಏನಾದರೂ ಪೇಪರಲ್ಲಿ ಬರೆದ್ರೆ ಇನ್ನೂ ಕೆಡ್ದಾಗಿರುತ್ತೆ, ಆ ರೇಂಜಿಗಿರುತ್ತೆ. ಇದರಲ್ಲಿ ಒಂಥರ ಖುಷಿ ಅನಿಸುತ್ತೆ. ಮತ್ತು ನಮ್ಮದು ಹಳೆ ಡ್ರಾಯಿಂಗ್ ಬೇರೆ ಬರಿಬೋದು ಇದರಲ್ಲಿ. ಮನೆ ಚಿತ್ರ, ಹಿಂದೆ ಬೆಟ್ಟ, ಸೂರ್ಯ, ಪಕ್ಷಿಗಳು ಮತ್ತು ಮರ, ಯಾವುದೇ ಬೇಕಾದರೂ ಬರಿಬೋದು. ಜಸ್ಟ್ ಒಂದು ಕ್ಲಿಕ್ ಕೊಟ್ಟಿದ ತಕ್ಷಣ ವ್ಯಾನಿಷ್. ಮತ್ತು ಇಲ್ಲಿ ಬಂದು ಬ್ಯಾಟ್ರಿ ಕೊಟ್ಟವ್ರೆ. ಇದಕ್ಕೆ ಒಂದು ಸ್ಕ್ರೂ ಬರುತ್ತೆ ಅನಿಸುತ್ತೆ, ಬಟ್ ಇದರಲ್ಲಿ ಸ್ಕ್ರೂ ಇದ್ದಿಲ್ಲ. ಮೇ ಬಿ ಕಳಿಸುವಾಗ ಮಿಸ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಮತ್ತು ಇಲ್ಲಿ ಲಾಕ್ ಬಟನ್ ಕೊಟ್ಟಿದ್ದಾರೆ, ಅನ್ಲಾಕ್ ಮತ್ತು ಲಾಕು. ಇದನ್ನು ಲಾಕ್ ಮಾಡಿದ್ರೆ ನೀವು ಏನೇ ಬೇಕಾದರೂ ಬರಿಬೋದು, ಎರೇಸ್ ಆಗಲ್ಲ. ಮತ್ತು ಎರೇಸ್ ಆಗಬೇಕಂದ್ರೆ ಇದನ್ನು ಅನ್ಲಾಕ್ ಮಾಡಿ, ಬ್ಯಾಟ್ರಿ ಲೂಸ್ ಇದೆ, ವ್ಯಾನಿಷ್ ಆಗಿಬಿಡುತ್ತೆ. ಮತ್ತು ಇದೇನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಇದು ಒಂದು ಪೆನ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಅನಿಸುತ್ತೆ ಮೇ ಬಿ ಸೇಮ್ ಪೆನ್ ಸ್ಟ್ಯಾಂಡ್ ಇದ್ದಂಗೆ ಇದೆ ಇದು. ಇನ್ನು ಬೇರೇನು ವಿಶೇಷವಾಗಿಲ್ಲ. ಬಾಡಿ ಓಕೆ. 276 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. 276 ರೂಪಾಯಿಗೆ ವರ್ತಿಲ್ಲ ಇದು. ಮಾರ್ಕೆಟಲ್ಲಿ ವಿಚಾರಿಸಿದಾಗ ಇದಕ್ಕೆ 150 ರೂಪಾಯಿ ಒಳಗಡೆ ಬರುತ್ತೆ ಅಂತ ಹೇಳಿದರು. 130, 120 ರೂಪಾಯಿಗೆಲ್ಲ ಸಿಗುತ್ತೆ ಅಂತ. ಇದು ಆರ್ಡರ್ ಮಾಡಿದ್ಮೇಲೆ ನಾನು ವಿಚಾರಿಸಿದ್ದೆ, ಬಟ್ ಮಾರ್ಕೆಟಲ್ಲಿ ಎಲ್ಲೂ ಸ್ಟಾಕ್ ಅವೈಲೇಬಿಲಿಟಿ ಇಲ್ಲ. ಅಮೆಝಾನಲ್ಲಿ ತರಿಸಿದ್ದು 276, 67 ಏನೋ ಆಯಿತು. ಅಷ್ಟು ವರ್ತಿಲ್ಲ, ಆದರೆ ಏನು ಮಾಡೋಕ್ಕಾಗುತ್ತೆ, ಎಲ್ಲೂ ಸಿಕ್ಕಿಲ್ಲ ಅಂದರೆ ಅಮೆಝಾನಿಂದ ತೊಗೊಬೇಕಾಗುತ್ತೆ. ಇವಾಗ ಏನೋ ಆಫರ್ ನಡೀತದೆ, ಬಿಗ್ ಬಿಲಿಯನ್ ಡೇ ಅಂತ, 150 ರೂಪಾಯಿಗೆ ಏನೋ ನೋಡ್ತಾ ಇದ್ದೆ. ಸೊ ಆರ್ಡರ್ ಮಾಡೋಂಗಿದ್ರೆ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಏನಾದರೂ ನೀವು ನೋಟ್ ಯೂಸ್ ಮಾಡ್ಕೊಬೋದು, ನೋಟ್ ಬರ್ಕೊಬೋದು, ಅಥವಾ ಮಕ್ಕಳಿಗೆ
ಎಜುಕೇಷನ್ ಪರ್ಪಸ್ಗಾದರೂ ಕೊಡ್ಬೋದು, ಯಾವುದೇ ರೀತಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ, ಮಜವಾಗಿದೆ. ಸರಿ, ಇದು ಹೇಗಿದೆ ಏನಿದೆ ಅಂತ ನೋಡೋಣ ಒಳಗಡೆ ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ಇದನ್ನು ಓಪನ್ ಮಾಡೋದಕ್ಕೆ ಯಾವುದೇ ರೀತಿ ಸ್ಕ್ರೂ ಕಾಣ್ತಾ ಇಲ್ಲ. ಇದೊಂದೇ ಒಂದು ಸ್ಕ್ರೂದು ಹೋಲ್ಡ್ ಕೊಟ್ಟವ್ರೆ, ಅದು ಬಿಟ್ಟರೆ ಯಾವುದೇ ಸ್ಕ್ರೂ ಇಲ್ಲ. ಮೇ ಬಿ ಸ್ಟಿಕ್ಕರ್ ಓಪನ್ ಮಾಡಬೇಕು ಅನ್ಕೊತೀನಿ. ನೋಡೋಣ. ಎಸ್, ಸ್ಟಿಕ್ಕರ್ ಇದೆ. ಓಕೆ, ಸ್ಟಿಕ್ಕರ್ ಮತ್ತೆ ಹಾಕ್ಬೋದಾ ಇಲ್ವಾ ಗೊತ್ತಿಲ್ಲ. ತಗೊಂಡಿರೋ ಕಾಸಿಗೆ ವೇಸ್ಟ್ ಆಗುತ್ತೆ ಅನ್ಕೊತೀನಿ. ನೋಡೋಣ ಏನಾಗುತ್ತೆ ಅಂತ. ಏನಿಲ್ಲ, ಬರೀ ಒಂದು ಸ್ಟಿಕ್ಕರ್ ಕೊಟ್ಟವ್ರೆ ಅದನ್ನು ಕವರ್ ಮಾಡೋಕ್ಕೆ. ಇಲ್ಲಿದ್ರ ಬೋರ್ಡ್ ಕೊಟ್ಟವ್ರೆ, ಇಲ್ಲಿ ಬೋರ್ಡ್ ಕೊಟ್ಟವ್ರೆ. ಇದು ಸಣ್ಣದಾಗ ಒಂದು ಬೋರ್ಡ್ ಇದೆ. ಇದು ಬ್ಯಾಟ್ರಿ ನಮ್ಮದು. ಇದಕ್ಕೆ ಟಚ್ ಆದಾಗ ಇದು ಎರೇಸ್ ಮಾಡೋಕ್ಕಾಗುತ್ತೆ. ಬಟ್ ಇದು ಏನು ಕಾನ್ಸೆಪ್ಟ್ ಅದು ಗೊತ್ತಿಲ್ಲ. ನೀವು ಈ ಸ್ಟೈಲಿಶ್ ಪೆನ್ನೇ ಬೇಕು ಅಂತಿಲ್ಲ, ಏನೇ ಒಂದು ಪ್ರೆಷರ್ ಕೊಟ್ರು ಇಲ್ಲಿ ಮಾರ್ಕ್ ಆಗುತ್ತೆ. ಮತ್ತು ಇಲ್ಲಿ ಪ್ರೆಸ್ ಮಾಡಿ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ವ್ಯಾನಿಷ್ ಆಗುತ್ತೆ. ಇಲ್ಲಿ 2 ಸ್ಕ್ರೂ ಕೊಟ್ಟಿದ್ದಾರೆ. ಸ್ಕ್ರೂ ಓಪನ್ ಮಾಡೋಣ. ಸ್ಕ್ರೂನ ಓಪನ್ ಮಾಡಿದ್ರೆ ಬೋರ್ಡ್ ನಾವು ಆಚೆ ತೆಗಿಬೋದು. ಮತ್ತು ಸ್ಕ್ರೂ ಓಪನ್ ಆಗ್ತಾ ಇಲ್ಲ, ಏನು ಕಥೆನೋ ಗೊತ್ತಿಲ್ಲ. ನೋಡೋಣ, ಇದನ್ನು ಪ್ರೆಷರ್ ಮಾಡಿಬಿಟ್ಟು ತೆಗಿಯೋಣ. ಓಕೆ, ಓಪನ್ ಆಯಿತು. ಸ್ಕ್ರೂ ಕೆಳಗೆ ಬಿತ್ತು. ಅದು ಇವಾಗ ಸಿಕ್ಕಿದ್ರೆ ಹೋಯ್ಕೆ, ಇಲ್ಲ ಅಂದರೆ ಟ್ಯಾಬ್ಲೆಟು ಸ್ವಲ್ಪ ಯೂಸ್ ಮಾಡಬೇಕು ಅನಿಸುತ್ತಿಲ್ಲ ಅಂದರೆ. ನೋಡೋಣ, ಈಗ ಹಾಕಿದ್ಮೇಲೆ ವರ್ಕ್ ಆಗುತ್ತೆ ಇಲ್ವಾ ಗೊತ್ತಿಲ್ವೇ, ಏನಾಗುತ್ತೆ ನೋಡೋಣ. ಸೊ ಇಷ್ಟೇ, ಇದು ಬರೀ ಪ್ಲಾಸ್ಟಿಕ್ಕು, ಏನೂ ಇಲ್ಲ. ಮಿಕ್ಕಿರೋದೆಲ್ಲ ಇದರಲ್ಲೇ ಇದೆ. LCD ಇದು, ಮೊಬೈಲು ಮತ್ತು ಟಿವಿಗೆ ಯೂಸ್ ಆಗೋ LCDನೇ ಇದು. ಇದ್ರಲ್ಲಿ ಪ್ರೆಷರ್ ಕೊಟ್ಟಿದ ತಕ್ಷಣ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಕಾಣಿಸ್ತಾ ಇರ್ಬೋದು. ಮೇ ಬಿ ಇದು ವರ್ಕ್ ಆಗಲ್ಲ ಈಗ. ಸೊ ಇಲ್ಲಿ ಬ್ಯಾಟ್ರಿ ಯಾವಾಗ ಟಚ್ ಆಗುತ್ತೋ ಈ ಬ್ಯಾಟ್ರಿಯಿಂದ ರೇಸ್ ಆಗುತ್ತೆ. ಬಟ್ ವರ್ಕ್ ಆಗ್ತಾ ಇಲ್ಲ. ಇದರ ಟಚ್ ಮಾಡೋಣ. ಹೋಯ್ತು ಅನಿಸುತ್ತೆ. 276 ರೂಪಾಯಿ ನೀರಿಗೆ ಹೋಯಿತು. ಓಕೆ, ವರ್ಕ್ ಆಗ್ತಾ ಇದೆ. ಸೊ ಮತ್ತೆ ಯೂಸ್ ಮಾಡ್ಬೋದು ಇದನ್ನ ಫಿಟ್ ಮಾಡಿ. ಇನ್ನೇನು ವಿಶೇಷವಾಗಿಲ್ಲ ಇದರಲ್ಲಿ. ಜಸ್ಟ್ ಇದ್ರಲ್ಲಿ ಪ್ರೆಷರ್ ಬಿದ್ದರೆ ಬ್ಯಾಕ್ ಸೈಡ್ ಏನೋ ಬ್ಲ್ಯಾಕ್ ಆಗಿದೆ, ಇದ್ರ ಮೇಲೆ ಪ್ರೆಷರ್ ಬೀಳುತ್ತೆ ಅನಿಸುತ್ತೆ. ಒಳಗಡೆ ಏನಾದರೂ ಇರ್ಬೋದು. ಮತ್ತು ಇದರಲ್ಲಿ IC ಕೊಟ್ಟವ್ರೆ. ಆನ್ ಆಫ್ ಬಟನ್ ಇಲ್ಲೇ ಇದೆ, ಬೋರ್ಡ್ಗೆ ಅಟ್ಯಾಚ್ ಆಗಿದೆ. ಮತ್ತು ಬ್ಯಾಟ್ರಿ ಕನೆಕ್ಷನು ಈ ICಗೆ ಹೋಗಿ ಈ ಥರ ವರ್ಕ್ ಆಗ್ತಾ ಇದೆ. ಸಿಂಪಲ್. ಬೋರ್ಡು ಅಷ್ಟೊಂದು ಕ್ವಾಲಿಟಿ ಇಲ್ಲ. ಓಕೆ, ಪರವಾಗಿಲ್ಲ. ಮತ್ತು ಫಿಟ್ ಮಾಡೋಣ, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇರುತ್ತೆ. ಜಸ್ಟ್ ಕ್ಲಿಕ್ ಕೊಟ್ಟರೆ ಸಾಕು, ಬೇರೇನು ಬೇಡ. ಓಕೆ, ವರ್ಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ ಇರಿ. ಬ್ಯಾಟರಿ ಎಸ್, ಯೂಸ್ ಆಗುತ್ತೆ. ಫುಲ್ ರಫ್ ಯೂಸ್ ಮಾಡಿಬಿಟ್ಟಿದ್ದೀನಿ ಇದನ್ನ. ಸೊ ಬಾಲ್ಕೆ ಅಂತೂ ಬರುತ್ತೆ ನನ್ನ ಪ್ರಕಾರ. ತಗೊಳ್ಳೋಂಗಿದ್ರೆ ತಗೊಳ್ಳಿ, ಚೆನ್ನಾಗಿದೆ. ಸಬ್ಸ್ಕ್ರೈಬ್ ತಗೊಳ್ಳೋಂಗಿದ್ರೆ
ನೀವು ನೋಡಿ ಆಫರಲ್ಲಿ ಬಿಟ್ಟವ್ರೆ, 150 ರೂಪಾಯಿ ಸಮಥಿಂಗ್ ಇದೆ ಇವಾಗ, ಅದು ಯಾವುದೋ ಬಿಗ್ ಬಿಲಿಯನ್ ಡೇಗೆ ಅಂತ ತಗೊಬೋದು. 150 ರೂಪಾಯಿಗೆಲ್ಲ ವರ್ತಿದೆ. ಮಕ್ಳಿಗೆ ಕೊಟ್ಟರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಸಲಾಂ, ನಮಸ್ತೆ.